Shall we walk together? Yes, let's go. You look beautiful tonight. Thank you. तेरी नजर ने दिल को चुरा लिया. तेरी बातों में प्यार का जादू है. Court is now in session. ನೋಡಿ ಸ್ನೇಹಿತರೆ, ಇಶಿತಾ ರಾಮ್ ವಿರುದ್ಧ ಅನೇಕ ಸಾಕ್ಷಿಗಳು ಇದ್ದರೂ ಕೂಡ ನಮ್ಮ ತಾರಕ್ ವಕೀಲರು ತಾನು ಸೋಲುತ್ತೇನೆ ಎಂಬ ಆತ್ಮವಿಶ್ವಾಸ ಇಲ್ಲದೆ ತಾನು ಗೆಲ್ಲುತ್ತೇನೆ ಎಂಬ ಆತ್ಮವಿಶ್ವಾಸದಿಂದ ಈ ಒಂದು ಕೇಸನ್ನು ನಡೆಸ್ತಾ ಇದ್ದಾರೆ. ಇವಾಗ ನೋಡಿ ತಾರಕ್ ಸರ್ ಹೇಗೆ ಕೇಸ್ನ ನಡೆಸ್ತಾರೆ ಅಂತ. ಯುವರ್ ಆನರ್, ಮಿಸ್ ಇಶಿತಾ ಕುಡಿದು ಕಾರ್ ಡ್ರೈವ್ ಮಾಡ್ತಿದ್ದು ಎಂಬುದು ನಿಜ. ಆದರೆ ಆಕ್ಸಿಡೆಂಟ್ ಮಾಡಿದ್ದಾರೆ ಎಂಬುದಕ್ಕೆ ಯಾವುದೇ ಬಲವಾದ ಸಾಕ್ಷಿಗಳಿಲ್ಲ ಯುವರ್ ಆನರ್. ಈಕೆ ಆಕ್ಸಿಡೆಂಟ್ ಮಾಡಿದ್ದಾರೆ ಎಂಬುದಕ್ಕೆ ಕಣ್ಣಾರೆ ಕಂಡವರು ಯಾರೂ ಇಲ್ಲ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಪ್ರತಿ ಅಪರಾಧವನ್ನು ಯಾರಾದರೂ ಪ್ರತ್ಯಕ್ಷವಾಗಿ ನೋಡಿರಲೇಬೇಕು ಎಂಬ ನಿಯಮವಿಲ್ಲ. ಅದಕ್ಕೆ ಪೂರಕವಾದ ಸಾಕ್ಷಿ ಸಿಕ್ಕರೆ ಸಾಕಲ್ಲವೇ? ಆರ್ಡರ್ ಆರ್ಡರ್. ನೀವು ಯಾವುದನ್ನ ಪೂರಕವಾದ ಸಾಕ್ಷಿ ಅಂತ ಹೇಳುತ್ತಿದ್ದೀರಾ? ನನಗಂತೂ ಅರ್ಥವಾಗಲಿಲ್ಲ. ಹಾಗಾದ್ರೆ ತಾರಕ್, ಹಂಗಂದ್ರೆ ಅವರು ಆಕ್ಸಿಡೆಂಟ್ ಮಾಡಿಲ್ಲ ಎಂಬುದಕ್ಕೆ ನಿಮ್ಮ ಬಳಿ ಬಲವಾದ ಸಾಕ್ಷಿ ಇದೆ? ಎಸ್ ಯುವರ್ ಆನರ್, ಖಂಡಿತ. ನಾನು ಕೆಲವು ಸಿಸಿಟಿವಿ ಫುಟೇಜ್ನಲ್ಲಿ ಪ್ರಸ್ತುತಪಡಿಸಲು ಅನುಮತಿ ಕೋರುತ್ತೇನೆ ಯುವರ್ ಆನರ್. ಪ್ರೊಸೀಡ್. ಆಗಿದೆ ನೋಡಿ ಸ್ನೇಹಿತರೆ, ನಮ್ಮ ತಾರಕ್ ಸರ ಬ್ರಿಲಿಯಂಟ್ ಐಡಿಯಾ ಏನು ಗೊತ್ತಾ? ಇವಾಗ ನ್ಯಾಯಾಧೀಶರ ಮುಂದೆ 2 ಟ್ರಾಫಿಕ್ ಸಿಗ್ನಲ್ಗಳ CCTVಯ ತುಣುಕುಗಳನ್ನು ನ್ಯಾಯಾಧೀಶರ ಮುಂದೆ ಪ್ಲೇ ಮಾಡಿದರು ನಮ್ಮ ತಾರಕ್ ವಕೀಲರು. ತಗೊಳ್ಳಿ ಯುವರ್ ಆನರ್, ಈ 2 ಫುಟೇಜ್ಗಳನ್ನು ಗಮನವಿಟ್ಟು ನೋಡಿ ಯುವರ್ ಆನರ್. ಈ 2 ಸಿಗ್ನಲ್ಲಲ್ಲೂ ಆಕ್ಸಿಡೆಂಟ್ ಆದ ರೀತಿ ಹೇಗಿದೆ ಅಂತ. ನಮ್ಮ ಮುಖ್ಯ ನ್ಯಾಯಾಧೀಶರು ತಾರಕ್ ವಕೀಲರು ಕೊಟ್ಟಂತಹ ವಿಡಿಯೋ ಕ್ಲಿಪ್ಗಳನ್ನು ಗಮನಿಸುತ್ತಿದ್ದಾರೆ. ಈ 2 ಫುಟೇಜ್ಗಳನ್ನು ಗಮನವಿಟ್ಟು ನೋಡಿ ಯುವರ್ ಆನರ್. ಈ 2 ಸಿಗ್ನಲ್ನಲ್ಲೂ ಆಕ್ಸಿಡೆಂಟ್ ಆದ ರಾತ್ರಿ ಇಶಿತಾ ಅವರ ಕಾರು ಪಾಸ್ ಆಗಿದೆ. ಸಾಮಾನ್ಯವಾಗಿ ಕುಡಿದ ಗಾಡಿ ಓಡಿಸುವವರು ಅಡ್ಡಾದಿಡ್ಡಿಯಾಗಿಯೇ ಓಡಿಸ್ತಾರೆ ಯುವರ್ ಆನರ್. ಮೊದಲನೇ ಫುಟೇಜ್ನಲ್ಲಿ ಕಾರು ಅಂಕುಡೊಂಕಾಗಿಯೇ ಮುಂದೆ ಸಾಗುತ್ತಿದೆ. ಆದರೆ 2ನೇ ಸಿಗ್ನಲ್ ಫುಟೇಜ್ ಗಮನಿಸಿ ಯುವರ್ ಆನರ್, ಕಾರು ನೇರವಾಗಿ ಸಾಗುತ್ತಿದೆ. ಇದರ ಅರ್ಥ ಆಗ ಕಾರ್ ಓಡಿಸುತ್ತಿರುವುದು ಇಶಿತಾ ಅಲ್ಲ, ಯಾರೋ ಮೈ ಮೇಲೆ ಪ್ರಜ್ಞೆ ಇರುವವರೇ ಈ ಡ್ರೈವಿಂಗ್ ಮಾಡುತ್ತಿದ್ದಾರೆ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಕುಡಿದಾಗ ನಾವು ಹೇಗೆ ಗಾಡಿ ಓಡಿಸುತ್ತೇವೆ ಅಂತ ಸ್ವತಃ ಅವರಿಗೆ ಗೊತ್ತಿರುವುದಿಲ್ಲ. ಇನ್ನು ನೇರವಾಗಿಯೋ ಅಥವಾ ಓಡಾಡಿಸಬಹುದು ಅಥವಾ ಅಡ್ಡಾದಿಡ್ಡಿಯಾಗಿಯೋ ಓಡಿಸುತ್ತಿರಬಹುದಲ್ಲ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಮೈ ಲಾರ್ಡ್. ಯುವರ್ ಆನರ್, ಈ ಕೆಲವೊಂದಿಷ್ಟು ರಿಪೋರ್ಟ್ಗಳನ್ನು ತಾವು ಪರೀಕ್ಷಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಯುವರ್ ಆನರ್. ಥ್ಯಾಂಕ್ ಯು ಮೈ ಲಾರ್ಡ್. ಇದು ಫಿಂಗರ್ ಪ್ರಿಂಟ್ ರಿಪೋರ್ಟ್. ಕಾರಿನ ಸ್ಟೇರಿಂಗ್ ಮೇಲೆ 3 ಫಿಂಗರ್ ಪ್ರಿಂಟ್ ಸಿಕ್ಕಿವೆ ಯುವರ್ ಆನರ್. ಒಂದು ಇಶಿತಾ ರಾವ್ ಅವರದು, ಮತ್ತೊಂದು ಅವರ ಕಾರ್ ಡ್ರೈವರ್ದು, ಇನ್ನು 3ನೇಯವರದು ಫಿಂಗರ್ ಪ್ರಿಂಟ್ ಸಿಕ್ಕಿದೆ ಯುವರ್ ಆನರ್. ಅವರು ಯಾರು ಎಂಬುದೇ ಒಂದು ದೊಡ್ಡ ಪ್ರಶ್ನೆ ಯುವರ್ ಆನರ್. ಹೌದಾ ತಾರಕ್? ಹಾಗಾದ್ರೆ ಆ 3ನೇ ವ್ಯಕ್ತಿ ಯಾರಂತ ಇವಾಗ ನೀವು ಕಂಡುಹಿಡಿಬಹುದಲ್ಲ? ಎಸ್ ಯುವರ್ ಆನರ್. ಇಶಿತಾ ಅವರ ಪ್ರೇಮಿ ಸಂಜಯ್ ಅವರನ್ನ ಕಟಕಟೆಗೆ ಕರೆಯಲು ಅನುಮತಿ ಕೋರುತ್ತೇನೆ ಯುವರ್ ಆನರ್. ಪರ್ಮಿಷನ್ ಗ್ರಾಂಟೆಡ್. ಸಂಜಯ್ ಸಂಜಯ್ ಸಂಜಯ್, ಇದನ್ನು ಮುಟ್ಟಿ ಹೇಳಿ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನ ಬಿಟ್ಟು ಬೇರೇನೂ ಹೇಳುವುದಿಲ್ಲ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ. ನೋಡಿ ಸ್ನೇಹಿತರೆ, ಕಟಕಟೆಯಲ್ಲಿ ಬಂದು ನಿಂತನು ಸಂಜಯ್. ಇಶಿತಾಳ ಮುಖದಲ್ಲಿ ಗೊಂದಲದ ಗೆರೆಗಳು. ಅವನನ್ನು ಅತಿಯಾಗಿ ಪ್ರೀತಿಸುತ್ತಿರುವವಳು ಅಸಲಿಗೆ ಅಪಘಾತವಾದ ದಿನ ಡ್ರೈವ್ ಮಾಡುವಾಗ ಅವನಿಂದ ಕರೆ ಬಂದಿತ್ತು. ಮುಂದೆ ಮುಂದೆ ಏನು ಅಂತೀರಾ? ಮುಂದಿನ ಎಪಿಸೋಡಲ್ಲಿ ನೋಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೀತಿಯಿಂದ 1 ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಪ್ಲೀಸ್ ಮೈ ಸಬ್ಸ್ಕ್ರೈಬ್ ಮೈ ಚಾನಲ್.